ಒಬ್ಬ ಹಡಿಬಿಟ್ಟಾರು ನನ್ನ ಮಾತಾಡ್ಸ್ವಲ್ರಲ್ಲ. ತಂಪಾಣಿ ತಾವು ಹೊಕ್ಕಾರ, ತಂಪಾಣಿ ತಾವು ಬರ್ತಾರ. ಅಲ್ಲ ನಾವು ಬಿ ಹಿರೇ ಮನುಷ್ಯ ಕಟ್ಟಿ ಕುಂತೇನಂತಾರ, ಲಕ್ಷ್ಯ ಆಗೋದು ಬೇಡ ತೀರ. ಏನಪ್ಪ ಯವ್ವ, ಇಷ್ಟೊತ್ತನ ಕೆಲಸ ಮಾಡಿ ಮಾಡಿ ಸಾಕಾತ್ ನೋಡಿ ಜಲಮ. ಜಾಮನ್ ಮಾಡೀನೇ ಬೇಸಾತ್ ಬಿಡಂಗಾರ. ನನಗೂ 2 ದಿನ ಆಗಿತ್ಲೆ. ಆ ಟಿವ್ಯಾಗ ಹಡಿಬಿಟ್ಟೇಸ್ ತೋರಿಸ್ತಾರೆ ನೋಡೋದು. ಅದು ಪುನೀತ್ ರಾಜ್ಕುಮಾರ್ ಬಂದಿರ್ತಾರಲ್ಲ, ಅದು ಎಂಥದೇವ ಅದು ಎಂಥದ ಹಿಂಗೆ ಗುಂಡು ಗುಂಡು ಅಂತೇಳಿ ಹಿಂಗೆ ತೋರಿಸುವಂಥ ಜಾಮನ್ ಏನೋ ಮಾಡ್ತಿರ್ತಾರಲ್ಲ, ಅದು ಹಡಿಬಿಟ್ಟೇಜ್. ಅದನ್ನ ನೋಡಿ ತಿನ್ನಂಗಾಗಿಬಿಟ್ಟಿತ್ತು. ನಾನೇ ಕೇಳಿದ್ದಿಲ್ಲ ಎಲ್ಲಿ ಮಾಡ್ತತ್ ಬಿಡ, ಇದಕ್ಕೆಲ್ಲಿ ಬರ್ಬೇಕಂತೇಳಿ. ಅದು ಹೆಂಗೆ ಮಾಡಿದೆ ನೀನು? ಅವೇನು ಚಂದ ಜಾಮೂನ್ ಅದಂಗೆ ಆಗ್ಯಾವೋ? ಮತ್ತೇನು ಮೈಸೂರು ಬಜ್ಜಿ ಮಾಡ್ದಂಗೆ ಮಾಡಿ ಅವನ್ನ ಚಂದ ಜಾಮೂನ್ ಥರನ ಮಾಡಿ ಹೋದಲ್ಲ. ಬಂದ್ರ ಈ ಹಡಿಬಿಟ್ಟಾರ ಬಂದ ಬಿಟ್ರ. ನಿಂದುಗೆ ನಕ್ಕೋ, ನಿಂದುಗೆ ಯಾರು ನಕ್ಕೋ, ನಿಂದುಗೆ ನೆರಳೆ, ನಿಂದುಗೆ ನಕ್ಕೋ, ಸಂಚಾರಿ ಸಂಚಿಗೆ ಆರಿ, ಸಂಚಿಗೆ ಆರಿ, ಅರೆ ಬುಡ್ಡಿ ನಿಂದುಗೆ ಇನ್ನು, ಅರೆ ಸರಿ ಸಾಟಿದು ಯಾರು, ಸರಿ ಸಾಟಿದು ಯಾರು. ಯವ್ವ ಯವ್ವ ಯವ್ವ, ಏನ ಅನ್ನಕತ್ತಾಳಲ್ಲ ಈಕಿ, ಏನು ಕಾಡ್ತಾಳ ಈಕಿ? ಸಾಕಾಗೈತವ ಯವ್ವ ನನಗಂತೂ. ಈಕಿ ಸಲುವಾಗತ್ತಾಗ ಏನಾರ ಒಟ್ಟು ಮಾಡಂಗಿಲ್ಲ ನೋಡಿ, ಎಣ್ಣೆ ವಾಸನೆ ಹಿಡ್ಕೊಂಡು ಹಂಗೆ ಬಂದ ಬಿಟ್ರೆ ಹಡಿಬಿಟ್ಟಾರ. ಶಾಂತವ, ಇವತ್ತು ಜಾಮೂನ್ ಮಾಡಿಯಲ್ಲ ನೀನು, ಅದಕ್ಕೆ ಎಣ್ಣೆ ಕರೆದಿದ್ದ ವಾಸನಿಗೆ ಇಬ್ರು ದಿಕ್ಕೆಟ್ಟ ಓಡಿ ಬಂದಾರ್ಲೇ ಇವ್ರು. ಈ ಹಡಿಬಿಟ್ಟಿ ನೋಡಿ ಡಬ್ಬಿನ ಕೈ ಹಿಡ್ಕೊಂಡ್ ಬಂದಾಳ ಯವ್ವ, ಡಬಾಶಿನ ಡಬ್ಬಿನ ತಂದಾಳದೇ. ಆ ಮಾಡಿದ ಜಾಮೂನ್ ಹೊಸು ತಿರುವಿದ್ರು ಇದ್ರೊಳಗೆ ಇನ್ನೂ ಜಗೆ ಹಿಡಿತೈತಿ. ನೋಡ್ ಎಂತ ದೊಡ್ಡ ತಂದಾಳ ನೋಡಿಕಿ. ಅರೆ ಇಸ್ಕಿಮಾಕಿ ಬುಡ್ಡಿ ಕ್ಯಾಗಿ ಇಷ್ಟು ನಾನ್ ಸ್ಟಾಪ್ಗೆ ಮಾತಾಡ್ತಾರೆ. ಅರೆ ಸಂತಂದೋಕ ನಮ್ದು ಏಕ ಅವ್ರ ಸಾಂಗ್ಗೆ ಹಾಡ್ಬೇಕು ಅನ್ಸ್ತಾ ಇದೆ. ಹಾಡ್ಲಿ ಸುಮ್ನಿರಲೇ. ಅರೆ ನಿಮ್ದಿಗೆ ಹಾಡ್ಬಿಟ್ಟಿ, ಅವ್ರದಿಗೆ ಹಾಡ್ಬಿಟ್ಟಿ, ನಮ್ದಿಗೆ ಹಾಡ್ಬಾರ್ದು. ಬೆಂಡ್ಲಿ, ನಿಮ್ದು ಹಾಡ್ಬಿಟ್ಟಿ ಇವ್ರು ಹಾಡ್ಬಿಟ್ಟಿ ಅನ್ಬೇಡಲೇ. ನೀವು ಹಾಡ್ತೀರಿ, ಅವರು ಹಾಡ್ತಾರ, ನಾ ಯಾಕೆ ಹಾಡಬಾರ್ದಂತ ಕೇಳು. ಐತಿಗೆ ಮಾಗಿರ್ಜಂದು ಅಕ್ಕ ತುಮ್ ಚುಬ್ಬೈದ್ರಿ ಮಾ ಗಾನ ಸುನ್ಗೆ. ಗಾನಗಾಗೆ ತು ಬೀಗಿರ್ಜಕ ಗಾನೆಗಾಗೆ ತುಮಿ ಹಾಡದಿದ್ದರೆ ನಮ್ದುಗೆ ಹಾಡ್ಗೆ ಸುನೋ. ನೀ ಹಾಡ ನಾನೇ ಹಾಡ್ತೀನಿ. ನಮ್ದಿಗೆ ನಿಮ್ದಿಗೆ ನಿಮ್ದಿಗೆ ನಮ್ದಿಗೆ ಗಾನಗಾಯೆ ಕೋಗಿಲೆ ಏಕ ಸಾಸ್ ಮೇ ಚಂದಪ್ಪ ಮಾಮ ಕೋ ಚಂದಪ್ಪ ಬೋಲೆ ಮೇ ಕೈಕೋ ಶರಮತಿ 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 ಕೈಕೋ ಶರಮತಿ 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 ಕೈಕೋ ಕೈಕೋ. ಇವ ಏನ್ ಮಾಡ್ತಿದ್ದಾರೆ ಈ ಬಿಡಾಡ್ಯಾರ? ಪ್ರೀತಿ 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 ದೇಗೆ ಬೈ ಪ್ರಾಣ ಕಿತ್ತಿ ಅಂದೇ ಉಸಿರಂತೆ ಪಾತಿ ನಾನು ನೀನು, ನೀನು ನಾನು ನಾನೇ ನೀನು, ಶಾಂತಕ್ಕನ ಮನೆ ಸೇರುನು ಬಾರೆ, ನಾವೆಲ್ಲರೂ ಕುಂತು ಮಾತನಾಡಿ ಹೋಗುವ 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 ಜಾಮೂನ್ ಇಸ್ಕೊಂಡು ಹೋಗುವ. ಏ ಶಾಂತಕ್ಕ ಜಾಮೂನ್ ಕರೆಸು ದಿನ ಕಾಕೆ ದೋ ಜಾಯಿಂಗೆ ಹಮನ. ಮುಚ್ರಿ ಮುಚ್ರಿ, ಯಾರು ಹೇಳ್ಯಾರ ಜಾಮೂನ್ ಮಾಡ್ಯಾರ ನಮ್ಮನೆಗೆ ಅಂತೇಳಿ? ಏ ಶಾಂತಕ್ಕ, ಅಭಿ ತುಮಾರ ಬುಡ್ಡಿ ರೈ ಬೋಲಿಕೆ. ಯವ್ವ, ನಮ್ಮ ಅತ್ತಿಗೆ ನಾ ಹೇಳಿದ್ದ ಬೇರೆ, ನಮ್ಮ ಅತ್ತಿ ಕಿವಿ ಕೇಳಿದ್ದ ಬೇರೆ. ಇವಕ್ಕೆ ಏನಾಗೈತೆ? ಏನನ್ನ ಕತ್ತಟ್ರಂಗ್ ಕುಣಿಯಾಕತ್ತಾವಲ್ಲ ಇವು ಎರಡು. ಇವಕ್ಕೆ ಏನಾಗಿದೆ ಕುಣ್ಕಾಲಿಯರಿಗೆ? ಅಲ್ಲೇ ಶಾಂತವ, ನೀ ಯಾವಾಗ ಕುಣಿದು ಕಲ್ತೆ? ಇವ್ರು ಕೂಡ ಸೇರಿ ಅಲ್ಲಲ್ಲ ನಡ್ಬರ್ಕ್ ನಿಂದು 2 ಸ್ಟೆಪ್ ಹೋಗದ ಬಿಟ್ಟಾಳ. ಕುಣ್ತಾನ ಕರಡಿ ಕುಣ್ದಂಗ ಸೇಮ್ ಊರಾಗ ಬರ್ತಿದ್ರಲ್ಲ ಅವಾಗೆಲ್ಲ. ಈಗ ಬರೋದಲ್ ಬಿಡಿ ಯಾರು, ಅದ್ರ ಅವಾಗ ಬರ್ತಿದ್ರಲ್ಲ ಸೇಮ್ ಹಿಂಗ ನೋಡು. ಈಗ ಗೊತ್ತಾತ್ ನನಗ, ದೊಡ್ಡ ಮಂತ್ಯಾನ ಕನ್ಯೆ ಕೊಟ್ಟೆನಂತೇಳಿ ಜಾಮೂನ್ ಮಾಡಿ ಊರಾಗ ಈ ಬಿಡಾಡೇರಿಗೆ ಹಂಚ್ಬೇಕಂತ ಮಾಡಿ ಏನ? ನನ್ನ ಮಗ ಹೊಲ್ದಾಗ ಬೆವ್ರು ಸುರಿಸಿ ಲಗ್ನ ಹೆಂಗ್ ಮಾಡ್ಲಪ್ಪ, ಹೆಂಗ್ ಮುಹೂರ್ತ ಕಟ್ಟಿಸ್ಲಿ ಅಂತ ಯೋಚನೆ ಮಾಡಕತ್ತಾನ. ರೊಕ್ಕಿಲ್ದ ಕೊಡೋರಿ ಸಾಲ ಕೊಟ್ಟು ನೀ ಜಾಮೂನ್ ಮಾಡಿ ಹಂಚಕತ್ತೀಯನ? ನೋಡು ಎಮ್ಮಿ ಗೊಡ್ಡಾಗಿ. ಯೋ ದೇವ್ರೆ, ಎಲ್ಲಿ ಮನೇನ್ರಿ ಇತ್ತೀರ? ನಾನು ಮನೆ ನೋಡೋಗ್ರಿ, ನಾ ಅಂದಿದ್ದ ಬೇರೆ. ಏ ಶಾಂತಕ್ಕ, ನಮಗ್ ಕೊಡೋದಕ್ಕಂತೇಳಿ ತಾಯಿ ಬೇಡ ತಗೋರಿ ನೀವು ತಿನ್ರಿ. ಹಿಂದಗಡೆ ಕೊಡಕ್ ಮನ್ಸಿಲ್ಲ ಕೊಟ್ಟು ಕಸ್ಲೆ ಒಟ್ಟಿಗೆ ತಕೊಲ್ ತಿಂದಿದ್ದು ಡಬ್ಬಿ ತಗೊಂಬಂದಿದ್ ನೀವು ನಿಂದ. ಮೊನ್ನೆ ಅದ ಏನ ಮಾಡಿದ್ದೆಲ್ಲ ಸಂಕ್ರಾಂತಿಗೆ, ಅದು ಮಾದ್ಲಿ ಕೊಟ್ಟಿದ್ದೆಲ್ಲ, ಅದ್ರ ಡಬ್ಬಿ ತಂದ ನೋಡು, ಒಳಗಿಟ್ಕೋ. ನಾ ಹಂಗಾರ ಇದ್ರಾಗ ಇನ್ನೊಂದು 4 ಹಾಕಿ ಕೊಡ್ತಾಳನ ಅಂತ ನಾ ಯೋಚನೆ ಮಾಡಿದ್ರೆ ಏನಿಲ್ಲ ಅಂತೀವ. ಇದೇನ ಶಾಂತಕ್ಕ, ನಿಮ್ಮತ್ತೆ ಏನೇನು ಅಂತಾಳಲ್ಲ? ವಾ, ನಾನು ಸಾಕತ್ ವಯವ ಜಲಮ ಕೆಲಸ ಮಾಡಿ ಮಾಡಿ
ಜಲಮನ್ನ ಸಾಕಾತ ಅಂತೇಳಿ ಬಂದೆ. ನೋಡಿದ್ರೆ ನಮ್ಮ ಅತ್ತಿ ಜಾಮನ್ ಮಾಡಿರ್ನ ಅಂತ ನಿಂತಾಳ. ಓ ನಮ್ದುಗೆ ಗೊತ್ತಾಯ್ತು. ಅರೆ ಬಾರಿ ಇದಿರಿ ಬಿಡಿ ಶಾಂತಂದೋಕ, ನಿಮ್ದುಗೆ ಜಾಮನ್ ಮಾಡಿಬಿಟ್ಟಿ ಒಲೆದು ಮುಂದೆ ನಿಂತ್ಕೊಂಡು ಇಷ್ಟತನ ಎಣ್ಣೆದು ಒಳಗಡೆ ಕರ್ದ್ಬಿಟ್ಟಿ ಜಲ್ಮಗೆ ಬ್ಯಾಸರಾಗೆ ಆಯ್ತು. ಶಾಂತಕ್ಕ, ನನ್ನ ಮೂಗಂದ್ರ ನಾಯಿ ಮೂಗಿದ್ದಂಗ ಎಲ್ಲಿದ್ದಿದ್ ಪತ್ತೆ ಹಚ್ಚಿ ಬಿಡ್ತತಿ. ಪೊಲೀಸರ ನಾಯಿಗಿಂತ ಆತತ ನನ್ನ ಮೂಗ್ ಗೊತ್ತೈತೆ ನಿನಗ. ಇನ್ನಿ ಎಣ್ಣೆ ಕರ್ದಿದ್ ವಾಸನಿ ನನ್ನ ಮನಿ ಮಠ ಬಂತು. ಅಯ್ಯೋ ಹಾಡಿಬಿಟ್ಟಿ, ಊರ ನಂದ ಒಂದು ಮನಿ ಐತಿನ್ಲೆ. ಅಯ್ಯೇ ಬೇಸದಿವ ನೀನು? ಯಾರಿಗೆ ಏನ್ ಕರ್ದಾಳ ಯಾರಿಗ್ ಗೊತ್ತು? ಬಾಜು ಮನಿಗೆ ಹೋಗಲ್ಲ, ಹಾಗೆ ಸ್ವಚ್ಛ ಮಾಡಕತ್ತಾರ ನೋಡು. ಗಾಡಿ ಕರೆಸಿ ಅದ್ರದ್ದೇನ್ರ ಬಂದ್ಗಿಂತಾನ ವಾಸನಿ. ಯವ್ವ ಶಾಂತಕ್ಕ, ವಾಸನಿ ಉಂಟ ಮೂಸ್ಕೊಂತ ಬಂದ್ರೆ ನಿನ್ ಮನಿಗೆ ಕರ್ಕೊಂಬಂತವ ಇವಾದ. ಅದಕ್ಕೆ ನೋಡಲ್ಲ ಡಬ್ಬಿನ ಹಿಡ್ಕೊಂಬಂದ್ಬಿಟ್ಟೆ ನಮ್ಮತ್ತ. ಯವ್ವ ನಮ್ಮತ್ತೆ ಅನ್ನೋದಕ್ಕೂ ನೀ ಮಾಡೋದಕ್ಕೂ ಒಂದಕ್ಕೊಂದು ಬರೋಬ್ಬರಿ ಐತ್ ನೋಡು. ಮತ್ತೆ ಅಂದಲ್ಲೇ ಅಂತಾಳಲ್ಲೇ ನಮ್ಮತ್ತಿ ನಿಮಗ ಇಬ್ರಿಗೆ ಹಡಿಬಿಟ್ಟಾರ ಬಗ್ಗು ಗುಡ್ರೆ ಅಂತೇಳಿ. ಯಾಕಂದ್ರೆ ಹಂಗ ಅದಿರಿ ನೀವು. ಅಯ್ಯ ನಮ್ಮನೆ ಜಾಮೂನ್ ಮಾಡಿದ್ರೆ ನಾವ ತಿಂತಿದ್ದಿಲ್ಲನೆ. ಅಯ್ಯ ನಮ್ಮನೆ ಜಾಮೂನೇ ಮಾಡಿಲ್ಲ. ನಮ್ಮ ಅವ್ಗ ನಾನು ಕೇಳಿದ್ದೆ, ಆಕಿ ಮಾಡಿಕೊಟ್ಟಿಲ್ಲ ನಂಗ. ಅರೇ ನಮ್ದುಗೆ ಮೂಗು ನಮ್ದುಗೆ ಮೋಸಾಗೆ ಮಾಡಿದೆ ಶಾಂತಂದು ಅಕ್ಕ. ಏ ಶಾಂತಕ್ಕ, ನಿಮ್ಮನೆ ಜಾಮೂನ್ ಮಾಡ್ಯಾರ ಅಂತೇಳಿ ಇಬ್ರು ಬಿಡಾಡ್ಯಾರ ಹಿಂಗ್ ಓಡಿ ಬಂದಾರ. ನಿನ್ನೆ ಈಕಿ ಮನ್ಯಾಗ ಏನಂತಾರಲ್ಲ ಹಾಲ್ ಶಾವಿಗೆ ಅದನ್ನೊಂದು ದಬ್ರಿ ತುಂಬ ಮಾಡ್ಕೊಂಡ್ ತಿಂದಾರ. ಒಂದ್ ಬಟ್ಲಾನಾರ ತಂದು ನಿಮ್ಮ ಮನೆಗೆ ಕೊಟ್ಟಾಳನ್ನ ಕೇಳಕಿನ ಯಾರ ಗಿರ್ಜಿ. ಇನ್ನೀ ಪಾತಿ ಮನ್ಯಾಗು ಏನೇನ ಬಾರಿ ಮಾಡಿದ್ರು ಅವರು ಅಂತಾರ. ಅದು ಎಲ್ಲ ಗಮ ಗಮ ವಾಸನೆ ಬರತ್ತಿತ್ತು. ನೀವು ತಿಂತೀರಿ, ಹೆಂಗಿದ್ರು ತಂದು ಕೊಡ್ಬೋದಿತ್ತಲ್ಲ, ತಂದು ಕೊಟ್ಲಂತ ಕೇಳು. ಹೌದನ್ಲೇ ಬಿಡಾಡಿ. ಯಾಕ ನಮಗೂ ಒಂದೆರಡು ಕೊಟ್ಟಿದ್ರೆ ನಾವು ತಿಂತಿದ್ವಲ್ಲೇ. ಶಾಂತಕ್ಕ, ಅದವಾ ಎರಡೇ 20 ರೂಪಾಯಿ 5 ಕೊಟ್ಟು ಹಾಕಿ ಬಿಡಾಡಿ. 20 ರೂಪಾಯಿದ್ದೆ ತಂದು ಮಾಡಿದ್ ನೀವ, ಭಾಳ ಮಾಡಿದ್ದಿಲ್ಲ ಶಾಂತಕ್ಕ. ನಿಮ್ದಾದ್ರೆ ಹಂಗ, ಮಂದಿ ಮನೆ ಅಂದಾದ್ರೆ ಹಿಂಗ ಬೇಸಿದಿರ್ಲೇ ನೀವು. ಏ ಹೋಲ್ಬಿಡ ಶಾಂತಕ್ಕ, ಏನ್ ಸಸಟ್ ಮಾಡಿರ್ತಾರ. ಅಲ್ಲಿ ನಿಮ್ಮ ಮನೆಗಲ್ಲ ಜಾಮೂನು ಹೋಲ್ಬಿಡು. ಯಾರ ಮನೆಗೆ ಯಾವಕ್ಕೆ ಮನೆ ಮಾಡ್ಯಾಳ ಏನು ಯಾರಿಗೆ ಗೊತ್ತು. ಏನೋ ನಿನ್ ಮನೆ ಮಾಡಿದ್ರೆ 2 ಬಾಯಿಗಾರ ಬೀಳ್ತಿದ್ವು, ಮಂದಿ ಮನೆಗಂದ್ರೆ ಯಾಕೆ ಕೊಡ್ತಾರ. ಹೋಲ್ಬಿಡು. ಮತ್ತೇನ್ ಶಾಂತಕ್ಕ ಸಮಾಚಾರ? ಪಾರ್ವತಿ, ನಂಗೆ ಎಲ್ಲ ಕಡೆ ಓಡಾಡಕ್ ಆಗಿಲ್ಲ. ಸುಮ್ಮನೆ ಇವರಿಗೆ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ನೀ ಮನೆಗೆ ಬರಕ್ಕೆ ಹೇಳ್ಬಿಡು. ಬಂದಿಂದ ಲಗ್ನ ಪತ್ರಿಕೆಗೆ ಏನು ಬರ್ಸ್ಬೇಕು, ಏನು ವಿಚಾರ ಮಾಡಿ ಯಾರ್ಯಾರ ಹೆಸರು ಎಲ್ಲ ಹಾಕಿಸ್ಬೇಕು ಎಲ್ಲ ಗೊತ್ತಲ್ಲ ನಿಂಗೆ. ಏನು ಅದನ್ನ ಹಾಕಿಸಿ ಪತ್ರ ಚಾಪ್ಸಾಕ ಇದು ಮಾಡಿಬಿಡು. ಅಲ್ರಿ ಏನ್ ಮಾತಂತ ಮಾತಾಡ್ತೀರಿ? ಲಗ್ನ ಪತ್ರಿಕೆ ಚಾಪ್ಸಕ್ ನಾವು ಬೇಕಿದ್ ಮಾಡದ? ಅಯ್ಯ ಅದಕ್ಕೆ ನೇಮ ನಿತ್ಯ ಏನಿಲ್ಲನ್ರಿ. ಅಯ್ಯ ಶಾಣೆ ಇದೀರಪ್ಪ. ಹಂಗಲ್ಲದ. ಅಯ್ಯ ಎಂಗೇಜ್ಮೆಂಟ್ ಮಾಡೋಣ ಏನ್ ಮದ್ವಿ ಹಿಂದಿನ ದಿನ ಎಂಗೇಜ್ಮೆಂಟ್ ಮಾಡೋದು? ಎಂಗೇಜ್ಮೆಂಟ್ ಮಾಡಿ ಬಿಟ್ಟು ಮತ್ತೆ ಮದುವೆ ಬೇಡ. ಒಮ್ಮೆ ಎಂಗೇಜ್ಮೆಂಟ್ ಒಂದಿನ ಆಗ್ಬಿಡ್ತೈತಿ, ಒಂದಿನ ಮದುವೆ ಅಂತ ಮಾಡಿಬಿಡುನು. ಮರನೇ ದಿನ ಆಗಿ ಹೋಗತ್ತಿಲ್ಲ ಎರಡು. ಮತ್ತ್ಯಾಕೆ ಮಾಡಿ ಕೈ ಬಿಡ್ತಿ? ಹೆಂಗಿದ್ರು ಏನು ಭಾಳ ದಿನ ಉಳಿತೈತಿ. ಈಗ ಮತ್ತೆ ಎಂಗೇಜ್ಮೆಂಟಿಗೆ ಒಮ್ಮೆ ತಯಾರಿ ಮಾಡ್ಕೊಳ್ಳೋದು, ಮತ್ತೆ ಮದುವೆಗೊಮ್ಮೆನ. ಮುಂದಿನ ತಿಂಗಳು ಲಗ್ನದ ತಾರೀಕು ಇರೋದು. ಹಂಗಾರ ಹಿಂಗೆ ಮಾಡ್ಬಿಡೋಣ. ಇಬ್ರು ಕೂಡ ನೀವು ಬರಲ್ಲ ಅಂದ್ರೆ ಮತ್ತೆ ನಂಗಾರ ಯಾರನ್ನ ಕರ್ಕೊಂಡು ಹೋಗ್ಲಿ ರೀ? ನನಗೊಬ್ಬಕಿಗೆ ಇವೆಲ್ಲ ಗೊತ್ತಾಗಲ್ಲಪ್ಪ, ಏನು ಬರ್ಸ್ಬೇಕು ಏನು ಮಾಡ್ಬೇಕಂತೇಳಿ. ಇದು ಅವ್ರು ಶಾಂತಕರ ಅವ್ರದ್ದು ಲಗ್ನ ಪತ್ರಿಕೆ ಅವರೇ ಚಾಪಿಸ್ತಾರ. ನಮ್ಮ ಕಡೆ ಎಲ್ಲ ಹುಡುಗನ ಮನೆ ಚಾಪಿಸಿರ್ತಾರಲ್ಲ, ಅದನ್ನ ಒಂದು ಅರ್ಧ ಕೊಡ್ತಾರ. ಅವ್ರಿಗೆ ಬೇಕಾದದ್ದು ಹೆಸರು ಅವ್ರು ಹಾಕಿಸ್ಕೊಂತಾರ ಕಾಂತತಿ. ನಾವು ಚಾಪಿಸಿದ್ದನ್ನ ಈಗ ಅವ್ರು ಇಸ್ಕೋಬೇಕಲ್ಲ. ಸರಿ, ಎಷ್ಟು ಕಾರ್ಡ್ ಚಾಪಿಸೋನು? ಒಂದು ನಮ್ಮ ಕಡೆಯಿಂದ ಒಂದು ಆಗ್ಬೇಕು, 1000 ಕಾರ್ಡ್ ಆಗ್ಬೇಕು. ಯಾಕಂದ್ರೆ ನಮ್ಮ ಮಂದಿ ಬಳಗ ಭಾಳ ಅದಾರ. ಎಲ್ಲರಿಗೂ ಓಡಾಡಿ ಹೋಗಿ ಕೊಟ್ಟು ಬರ್ಬೇಕು. ಭಾಳ ಕೆಲಸ ಆಕತಿ ಪಾರ್ವತಿ. ಅಪ್ಪ, ಇದು ಎಲ್ಲ ವಾಟ್ಸಪ್ ಗ್ರೂಪ್ನಾಗ ಹಾಕ್ಬಿಡ್ಬೇಕು. ಲಗ್ನ ಪತ್ರಿಕೆ ಚಾಪ್ಸೋ ಖರ್ಚು ಉಳಿತೈತಲ್ಲಪ್ಪ. ಆಮೇಲೆ ಎಲ್ಲಾರ್ಗಿ ಮನೆಗೆ ಹೋಗಿ ಕೊಟ್ಟು ಬರೋದು ಉಳಿತೈತಲ್ಲ. ವಾಟ್ಸಪ್ ಗ್ರೂಪ್ನಾಗ ಹಾಕ್ಬಿಡ್ಬೇಕಿಲ್ಲ. ಬಂದ್ಲಿಕ್ಕೆ ವಾಟ್ಸಪ್ ಮಾರೇಕಿ ಅಲ್ಲೇ ಅದು ಏನದು ವಾಟ್ಸಪ್ನಾಗ ಹಾಕ್ಬಿಟ್ರೆ ನಮ್ಮರ ತಮ್ಮರ ಅನ್ನೋದು ಏನಿಲ್ಲ ಇಲ್ಲನ. ಹೋಗ್ಬೇಕು ಗಂಡು ಹುಡುಗನ ಮದುವೆ, ವಯಸ್ಸಿನವ್ರಿಗೆ ಎಲ್ಲಾರ್ಗಿ ಬಂದು ಬಳಗಕ್ಕೆ ಸೀರೆ ಕೊಟ್ಟು ಎಲ್ಲಾರನ್ನೂ ಕರಿಬೇಕು. ಏನು ಲಗ್ನ ಪತ್ರಿಕೆ ಕೊಟ್ಟು ಹಿಂಗೆ ಮಾಡಿ ಮತ್ತೆ ನಮ್ಮ ಸಂಪ್ರದಾಯ ಅಳದು ಹೊಂಟಿರೋದು. ಮತ್ತಿನ್ನೇನೈತಿ? ವಾಟ್ಸಪ್ನಾಗ ಹಾಕ್ತಾಳಂತಿಕಿ, ವಾಟ್ಸಪ್ ಮಾರೇಕಿ. ಮಕ ನೋಡಿ ಹೆಂಗ ಚೀಬೋಗದ್ ಮೈನ್ ಗೊತ್ತಾಗೈತಿ. ಅಪ್ಪ ನೋಡ ಅವನ್ನ. ನಿಮ್ಮವ್ ಹೇಳುದು ಬರಬ್ಬರಿನ ಐತ್ವಾ ಅಲ್ವಾ? ಏನ ತೀರ ಡಿಜಿಟಲ್ ಆಗೈತಿ ಎಲ್ಲ ಅಂತಂದ್ರೆ ತೀರ ಈ ನಮ್ಮನಿ ನಮ್ಮ ಅನುಕೂಲಕ್ಕೆ ತಕ್ಕಂಗ ನಾವು ಎಲ್ಲದನ್ನು ಬದ್ಲಿ ಮಾಡ್ಕೊಂತ ಹೋದ್ರೆ ಹೆಂಗೆ ಹೇಳಿ ನೀನ ನೋಡುನು. ಬಂದು ಬಳಗ ಅವ್ರು ಎಲ್ಲರೂ ಈ ಟೈಮ್ನಾಗ ಮತ್ತೆ ಒಟ್ಟುಗೂಡುದು. ನಾವು ಅವ್ರವ್ರ ಮನೆಗೆ ನಾವು ಎಂದು ಹೋಗಂಗಿಲ್ಲ ಬರಂಗಿಲ್ಲ. ಇದ ಒಂದು ಸಮಯ ಹೋಗ್ಬೇಕು. ಒಂದು ಕಪ್ ಚಾ ಕೊಡ್ತಾರ, ಕೂಡುದು, ಲಗ್ನ ಪತ್ರಿಕೆ ಕೊಟ್ಟು ಕುಟುಂಬ ಸಮೇತ ಪರಿವಾರ ಸಮೇತ ಎಲ್ಲರೂ ಬರ್ರಿ ಲಗ್ನಕ್ಕೆ ಆಶೀರ್ವಾದ ಮಾಡ್ಬೇರಿ ಅಂತ ಕರೆದ್ರೆ ಖುಷಿ ಆಕತಿ ಆಗುದಿಲ್ಲ ಅವ್ರಿಗೆ. ಅಲ್ಲ ಅವರು ಮತ್ತಂಗಾರ ವಾಟ್ಸಪ್ನ್ಯಾಗ ನೀನು ಇಲ್ಲಿಂದ ಲಗ್ನ ಪತ್ರಿಕೆ ಕಳ್ಸಿದ್ರೆ ವಾಟ್ಸಪ್ನ್ಯಾಗ ಅವರು ಆಶೀರ್ವಾದ ಮಾಡಿದ್ದು ಒಂದು ಕೈ, ಒಂದು ಹೂವಿನ ಬೊಕ್ಕಿ ಇಟ್ಟು ಕಳಿಸ್ಬಿಡ್ತಾರ. ನೋಡಂಗಾರ ಹೆಂಗ್ ಮಾಡ್ತಿ? ಕರೆಕ್ಟಾಗಿ ಹೇಳಿದೆಪ್ಪ. ಇಂಥವೆಲ್ಲ ಬಿಡ್ರಿ, ಚಂದಾಗಿ ಏನೈತಲ್ಲ ಅದನ್ನ ನಡೆಸ್ಕೊಂಡು ಹೋಗ್ರಿ. ಎಲ್ಲದನ್ನು ಅದೇನಂತಾರಲ್ಲ, ನಮಗೆ ಹೆಂಗ್ ಬೇಕು ಹಂಗೆ ಬದ್ಲಿ ಮಾಡ್ಕೊಂತ ಹೋಗ್ಬೇಡ್ರಿ. ರೀ ನಾಳೆ ಆದಿತ್ಯ ರವ್ವಾರು, ಆದಿತ್ಯ ಆಮ್ಯಾಗ ಶಾಂತಕ್ಕ ಗೌಡ್ರು ಬರಕ್ಕೆ ಹೇಳ್ತೀನಿ. ಏನು ನಾಳೆ ಶಾಸ್ತ್ರಿಗಳಿಗೆ ಬರಕ್ಕೆ ಹೇಳ್ತೀನಿ. ಹೇಳಿ
ಲಗ್ನ ಪತ್ರಿಕೆ ಬರ್ಸಾಕು ಒಂದು ಮುಹೂರ್ತ ಗಳಿಗೆ ಏನು ಒಂದು ಮದುವೆ ಕಾರ್ಯ ಲಗ್ನ ಪತ್ರಿಕೆ ಚಾಪ್ಸಾಕತ್ತೀವಿ ಅಂದ್ರೆ ಮದುವೆ ಕಾರ್ಯ ಶುರು ಆತು ಅಂತ ಅರ್ಥ ರೀ. ಅದಕ್ಕೆ ಯಾವಾಗ ಬೇಕಾವಾಗ ಯಾರು ಬೇಕವ್ರು ಯಾವಾಗ ಬೇಕು ಹೊತ್ತಿಲ್ದೊತ್ತನೆ ಕರೆಸಿ ಎಲ್ಲಿ ಬೇಕಲ್ಲೇ ಮಾಡೋದಲ್ಲದ. ಅದಕ್ಕೆ ಅವರು ಇವರು ನಾವು ಮೂರು ಮನೆಯವರು ಕೂಡಿ ಏನು ನೀವು ಇರ್ರಿ ದೌಡ್ ಬೆಳಗ್ಗೆ ಚುಳೋಗಳಿಗೆ ನೋಡಿ ಏನು ಒಳ್ಳೆ ಗಳಿಗೆ ಒಳಗೆ ಲಗ್ನ ಪತ್ರಿಕೆ ಹಿಂಗೈತಿ ಅಂತ ಓದಿಸಿ ಶಾಸ್ತ್ರಿಗಳ ಕಡೆ ಏನು ಹಿಂತಿಂತಾರ ಮಗಳು ಇಷ್ಟಿಷ್ಟು ಓದ್ಯಾಳ ಅಂತ ಬಾಜುಕ್ ಹಾಕಿಸ್ರಿ. ಆಮ್ಯಾಗ ಹಿಂತಿಂತಾರ ಮಗ ಅಂತ ಹಾಕಿಸಿ ಬಂಧು ಮಿತ್ರರೊಂದಿಗೆ ಬಂದು ಆಶೀರ್ವದಿಸಿ ಆಶೀರ್ವಾದವೇ ಉಡುಗೊರೆ ಅಂತ ಹಾಕಿಸಿ ಆಮ್ಯಾಗ ಅವ್ರ ತಳಗ ಯಾರ್ಯಾರು ಬೇಕು ಅಕ್ಕಂಗ್ಯಾರ್ದ ಅಂತಂಗಳ ಹೆಸರೆಲ್ಲ ಅವ್ರು ಹಾಕಿಸ್ಕೋತಾರ. ಯಾರ್ಯಾರು ಬೇಕು ಅಕ್ಕಂಗ್ಯಾರ ಅಂತಂಗಳ ಹೆಸರೆಲ್ಲ ಇವರು ನಾವು ಎಲ್ಲ ಅವ್ರವ್ರು ಬೇರೆ ಬೇರೆ ಹಾಕಿಸ್ಕೊಳ್ರ ಆತ ಹೆಸರು ಮಾತ್ರ. ಉಳ್ಕಿದ್ದೆಲ್ಲ ಒಂದೇ ಇರ್ತತೆ ಮ್ಯಾಟರ್ ಒಳಗಿಂದ. ಹೌದಾ? ಇಂಥವ್ರ ಮಗಳು ಇಂಥರ್ದಿದ್ದು ಎರಡು ಜೋಡಿ ಮದುವೆ ಆಗಕತ್ತಾವ ಇಂಥ ಕಲ್ಯಾಣ ಮಂಟಪದಾಗ ಅಂತೇಳಿ. ಹೌದಿಲ್ಲ? ಹೌದು ಪಾರ್ವತಿ. ಮದ್ವಿ ಈಗ ಆದಿತ್ಯರಿಗೆ ನಾವು ನಮ್ಮ ಕಡೆನ ಮಾಡ್ಕೋತೀವಿ ಅಂತ ಹೇಳಿವಿ. ಹಾಗಾಗಿ ಅದೊಂದು ಮತ್ತು ಇದೊಂದು ಎರಡು ಒಂದ ಕಲ್ಯಾಣ ಮಂಟಪದಾಗ ಒಂದೇ ರೀತಿ ಒಳಗೆ ನಡೀದ್ರಿಂದ ಅರವಿಂದ್ ಗಾರ್ಬಿ ನಾವು ತಗೋತೀವಿ. ಆಮೇಲೆ ಪಾರ್ವತಿಗೆ ಮದ್ವಿ ಸೀರೆ ದಾರಿ ಸೀರೆ ಅವ್ರ ಸ್ವಾದ್ರ ಮಾತು ತೊಗೊಂಬರ್ತಾರಲ್ಲ. ಹೌದು. ಆಮೇಲೆ ಉಡಕ್ಕಿ ಗೋಧಿ ಉಡಕ್ಕಿ ಸೀರೆ ಇಳೆದ್ ಸೀರೆ ಆಮೇಲೆ ಅರ್ಶಿಣ ಪತ್ಲ ಈ 4 ಸೀರೆ ನಮ್ಮ ಕಡೆಯಿಂದ ಕೊಡೋದು. ಆಮೇಲೆ ಅವ್ರ ಅವ್ವರಿಗೆ ಒಂದು ಸೀರೆ ತಗೋಬೇಕಲ್ಲ ಅದೊಂದು ಸೀರೆ ನೀವು ತಗೋ. ಇನ್ನು ಇವ್ರಿಗೆ ಏನು ಬಿಗ್ ತರ ಸೀರೆ ನೀವು ತಗೋರಿ. ಜೊತೆಗೆ ಅವೆಲ್ಲ ಗೊತ್ತದಾವಲ್ಲ ನಿಮ್ಗೆ ಜವಳಿ ಹಾಕ್ಸಕ್ ಹೋದಲ್ಲಿ ಏನೇನು ಮಾಡ್ಬೇಕಂತೇಳಿ ಅವೆಲ್ಲ ಮುಂದುವರಿಸಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಬಿಡೋಣಂತ. ಹೌದಿಲ್ಲ? ಇನ್ನು ಭಾಳ ದಿನ ಇಡೋದು ಬೇಡ. ಯಾಕಂದ್ರೆ ಮದುವೆಗೆ ಏನು ಭಾಳ ದಿನ ಉಳಿದಿಲ್ಲ. ಇದು ಮುಂದಿನ ತಿಂಗಳು 22 ತಾರೀಕನೇ 26 ಅಂದಿದ್ರಲ್ಲ ಆ ಚೀಟಿ ಒಳಗೆ ನೋಡ್ಬೇಕು ನೋಡಿ. ಇನ್ನೊಮ್ಮೆ ಇದೇನ ಮದುವೆ ಇಟ್ಟಿದ್ರು ಮಾಡ್ಕೊಂತೀವಿ ಅದನ್ನ ನೋಡಿ ಹೇಳ್ಬೇಕು. 22 ರೀ ಅಪ್ಪ. ಯಾಕವ್ವ ಯಾಕೆ ಹೇಳಕತ್ತಿ? ಅವರಿಬ್ರು ಮದುವೆ ಆಗಕತ್ತಾರ. ನೀನು ಅಕ್ಕಿಯ ಅವ್ವ ಅದಲ್ಲ ಈಕಿ ಮದುವೆ ಆಗಿ ಅವ್ರ ಮನೆಗೆ ಹೋಗ್ತಾಳ. ನಂಗೆ ಬೇಜಾರಾಕೈತಿ. ಅವನು ಮದುವೆ ಆಗಿ ಬ್ಯುಸಿ ಆಗ್ಬಿಡ್ತಾನ. ಅವ್ನ ಹೆಂಡತಿ ಕೂತ್ ಮಾತಾಡ್ತಾನ. ಅವ್ನ ಹೆಂಡತಿ ಜೊತೆಗೆ ಇರ್ತಾನ. ನನ್ನ ಜೊತೆ ಯಾರು ಇರಲ್ಲ. ನನ್ನ ಜೊತೆಗೆ